ಇವತ್ತೊಂದು ಸುಂದರವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು. ನನಗಂತೂ ಇಲ್ಲಿ ಹೋಗಿ ಬಂದಿದ್ದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ 8 ಗಂಟೆಗೆಲ್ಲ ನಾವು ಬಸ್ ಹತ್ತಿ ಹೊರಟಿದ್ವಿ. ಸುತ್ತ ಹಸಿರು, ಮಧ್ಯದಲ್ಲಿ ನಮ್ಮ ರಸ್ತೆ ಮೇಲೆ ನಮ್ಮ ಬಸ್ಸು, ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಈಗೊಂದು ಜಾಗ ಸಿಕ್ಕತ್ತೆ. ಇಲ್ಲಿ ಒಂದು ಸುರಂಗದೊಳಗೆ ನಮ್ಮ ಬಸ್ ಹೋಗ್ತಾ ಇದೆ. ಮೇಲ್ಗಡೆ ಮಣ್ಣು ಬೆಟ್ಟ ಇಲ್ಲ, ನದಿ ಇದೆ. ನದಿ ಕೆಳಗಡೆ ಸುರಂಗದಲ್ಲಿ ರಸ್ತೆ ಮಾಡಿ ಅಲ್ಲಿ ವೆಹಿಕಲ್ಗಳು ಓಡಾಡೋ ಹಾಗೆ ಮಾಡಿದ್ದಾರೆ. ಇದನ್ನು ಅಲ್ಲೇ ಇಳಿದು ನೋಡಬೇಕು. ನಾವು ಬಸ್ನಲ್ಲಿ ಹೋಗ್ತಾ ಅದನ್ನು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ. ಸುರಂಗ ಶುರುವಾಗೋಕ್ಕೆ ಮುಂಚೆನೇ ಸ್ವಲ್ಪ ಎತ್ತರದ ಗೋಡೆಗಳನ್ನ ಕಟ್ಟಿರ್ತಾರೆ. ಹಾಗಾಗಿ ನಮಗೆ ಅದನ್ನು ಬಸ್ನಲ್ಲಿ ಕೂತ್ಕೊಂಡು ನೋಡಲಿಕ್ಕಾಗಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ರಸ್ತೆ ಪಕ್ಕ ನೀರು ಹಸಿರು, ಅಲ್ಲಲ್ಲೇ ಮನೆಗಳು. ನನಗೊಂಥರ ಇಲ್ಲೆಲ್ಲ ಈ ನೀರು ಜಾಸ್ತಿಯಾಗಿ ಜೋಗಿಡಿಯುತ್ತಲ್ಲ ನೆಲ, ಆ ಥರ ಅಂತ ಫೀಲಿಂಗ್ ಬರ್ತಾ ಇತ್ತು. ನೆದರ್ಲ್ಯಾಂಡ್ನ ಹಳ್ಳಿಗಳು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದು. ಮಾತು ಜಾಸ್ತಿ ಆಡಿದರೆ ನೋಡಲಿಕ್ಕೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಇದನ್ನು ನೋಡಿನೇ ಎಂಜಾಯ್ ಮಾಡಬೇಕು. ನಾವೀಗ ಹೋಗ್ತಾ ಇರೋದು ಜಾನ್ಸೆ ಸ್ಕ್ಯಾನ್ಸ್ ಅನ್ನೋ ಒಂದು ಓಪನ್ ಏರ್ ಎಕ್ಸಿಬಿಷನ್ಗೆ. ಇಲ್ಲೆಲ್ಲ ಮರದಿಂದ ಮಾಡಿರೋ ಶೂಗಳನ್ನ ಪಾಲಿಶ್ ಹಾಕಿ ಜೋಡಿಸಿಟ್ಟಿದ್ರು. ಸ್ವಲ್ಪ ಒಳಗಡೆ ಹೋದ್ಮೇಲೆ ಒಂದು ಬ್ಯಾಚು ಕೂತ್ಕೊಳ್ಳೋವಷ್ಟು ಜಾಗ ಇರುತ್ತೆ. ಆವಾಗ ಅಲ್ಲಿ ಮರದ ಶೂಗಳನ್ನ ಯಾವ ರೀತಿ ಮಾಡ್ತಾರೆ ಅಂತೇಳಿ ಒಬ್ಬರು ತೋರಿಸ್ತಾ ಹೋಗ್ತಾರೆ. ಮಿಷನ್ಗಳಿದೆ, ಅದರಲ್ಲೆಲ್ಲ ಹೋಲ್ ಮಾಡ್ಕೊಂಡು ಅದನ್ನು ಶೇಪ್ ಕೊಟ್ಕೊಂಡು ಆಮೇಲೆ ಅದಕ್ಕೆ ಪಾಲಿಶ್ ಕೊಟ್ಟು ಅಥವಾ ಪೇಂಟ್ ಬೇಕು ಅಂದರೆ ಪೇಂಟ್ ಮಾಡ್ತಾರಂತೆ. ಒಂದು 5 ನಿಮಿಷದಲ್ಲೆಲ್ಲ ಒಂದು ಶೂನ ರೆಡಿ ಮಾಡ್ತಾರೆ. ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಉಪಯೋಗಿಸಿರೋ ಮರ ಚೆನ್ನಾಗಿ ಒಣಗಿದೆ. ಹಸಿ ಸ್ಮೆಲ್ ಏನೂ ಇರಲಿಲ್ಲ. ಲೈಟ್ ವೆಯ್ಟ್ ಇರೋದ್ರಿಂದ ಹಾಕ್ಕೊಂಡು ಓಡಾಡಲಿಕ್ಕೆ ಕಷ್ಟ ಆಗಲ್ಲ. ಆದರೆ ತಗೊಂಡು ಸ್ವಲ್ಪ ಹಾಕ್ಕೊಂಡು ನೋಡಿದ್ರು ಮೇಲ್ಭಾಗದಲ್ಲಿ ಸ್ವಲ್ಪ ಒತ್ತುತ್ತಿದೆ ಅಂತ ಅಂತಿದ್ರು. ಹಾಗಾಗಿ ಯಾರೂ ಇಲ್ಲಿ ಶಾಪಿಂಗ್ ಏನು ಮಾಡಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಹೊರಗಡೆ ಓಡಾಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ಬಿಸಿಲಿರಲಿಲ್ಲ, ಸಣ್ಣಕ್ಕೆ ಗಾಳಿ ಬೀಸ್ತಾ ಇತ್ತು. ಒಂದು ಹಳ್ಳಿನೇ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ.
ಈ ಗಾಡಿನಲ್ಲಿ ಬಣ್ಣದ ಟುಲಿಪ್ ಹೂಗಳನ್ನ ಇಟ್ಟಿದ್ದಾರೆ. ಒರಿಜಿನಲ್ ಅಲ್ಲ, ಇವೆಲ್ಲ ಆರ್ಟಿಫಿಷಿಯಲ್ಲು. ಇನ್ನೊಂದು ಮನೆ ಒಳಗಡೆ ಹೋದಾಗ ಅಲ್ಲಿ ಈ ಬಿಸ್ಕೆಟ್ಗಳು ಮಾಡಲಿಕ್ಕೆ ಅಂತೇಳಿ ಮನೆಯಲ್ಲೇ ಬಿಸ್ಕೆಟ್ ಮಾಡ್ತಾರಲ್ಲ, ಅದರದ್ದು ಮರದ ಅಚ್ಚುಗಳನ್ನೆಲ್ಲ ಇಟ್ಟಿದ್ರು. ಮತ್ತು ಕೆಲವು ತಿಂಡಿ ತಿನಿಸುಗಳ್ನ ಇಟ್ಟಿದ್ರು, ಆಟದ ಸಾಮಾನುಗಳನ್ನೆಲ್ಲ ಇಟ್ಟಿದ್ರು. ಹೋಮ್ ಮೇಡ್ ಕಾಟನ್ ಬ್ಯಾಗುಗಳು, ಈ ಥರ ಕೆಲವು ಸಾಮಾನುಗಳಿತ್ತು. ಇಲ್ಲಿ ಹೋಮ್ ಮೇಡ್ ಬಿಸ್ಕೆಟ್ನ ಮಾರ್ತಾಯಿದ್ರು. ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪೀಸ್ ಇಟ್ಟಿರ್ತಾರೆ, ಅದನ್ನು ಟೇಸ್ಟ್ ನೋಡಿ ಬೇಕಿದ್ರೆ ಪ್ಯಾಕೆಟ್ನ ತೊಗೋಬೋದು. ಪರ್ಸ್ಗಳಿಟ್ಟಿದ್ರು, ಇವೆಲ್ಲ ಹೋಮ್ ಮೇಡ್ ಅಂತೆ. ಹಳ್ಳಿ ಸ್ಟೈಲ್ನಲ್ಲಿ ಪುಟ್ ಮನೆ ಮಾಡಿ ಅದ್ರ ಮುಂದ್ಗಡೆ ಗಾರ್ಡನ್ ಎಲ್ಲ ಮಾಡಿಟ್ಟಿದ್ದಾರೆ. ಇಲ್ಲಿ ಮರಗಳನ್ನೆಲ್ಲ ಕಟ್ ಮಾಡಿ ಬಿಟ್ಟಿದ್ದಾರೆ. ನಾನದು ಸಿಮೆಂಟಲ್ಲಿ ಮಾಡಿಟ್ಟಿದ್ದಾರೇನೋ ಅಂತ ಅನ್ನಿಸ್ಬಿಡ್ತು ಸಡನ್ನಾಗಿ ನೋಡಿ. ಅದ್ರ ಹತ್ರ ಹೋಗಿ ಟೆಸ್ಟ್ ಮಾಡಿ ನೋಡಿದ್ರೆ ಅದು ಒರಿಜಿನಲ್ ಮರ. ತುದಿನಲ್ಲೆಲ್ಲ ಸಣ್ಣದಾಗಿ ಚಿಗುರು ಬರ್ತಾಯಿತ್ತು. ತುಂಬ ಎತ್ತರ ಹೋಗ್ದಂಗೆ ಇರಲಿ ಅಂತೇಳಿ ಈ ಥರ ಟ್ರಿಮ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಮರಗಳು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಒಂದೊಂದು ಜಾಗನೂ ಅಲಂಕಾರಕ್ಕೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಮನೆಯಲ್ಲಿ ಸುಮಾರು ವೆರೈಟಿ ಚೀಸ್ಗಳನ್ನ ಎಕ್ಸಿಬಿಷನ್ಗೆ ಇಟ್ಟಿದ್ರು, ಮತ್ತು ಅದನ್ನು ಮಾರಾಟಕ್ಕೂ ಇಟ್ಟಿದ್ರು. ಬೇಕಿದ್ರೆ ತೊಗೋಬೋದು. ಟೇಸ್ಟ್ ನೋಡಲಿಕ್ಕೆ ಅಂತೇಳಿ ಸಣ್ಣ ಪೀಸ್ ಕೊಟ್ಟರು. ಮತ್ತು ಇಲ್ಲಿ ಚೀಸ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾರೆ. ಎಷ್ಟು ವೆರೈಟಿ ಚೀಸ್ ಇದೆ. ಮತ್ತು ಈಗ ತೊಗೊಂಡ್ರೆ ನಾವು ಇಂಡಿಯಾಕ್ಕೆ ವಾಪಸ್ ಬರೋ ತನಕ ಏನೂ ಆಗಲ್ಲ, ಇಡ್ಬೋದು ಅಂತ ಹೇಳ್ತಾಯಿದ್ರು. ಇವ್ರು ಹಾಕೊಂಡಿದ್ದ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ಅವ್ರದ್ದು ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡಿದ್ರು. ಇಲ್ಲಿ ಸುಮಾರು ಎಲ್ಲರೂ ಹೆಂಗಸರು ಇದೇ ಥರ ಡ್ರೆಸ್ ಹಾಕ್ಕೊಂಡಿದ್ರು. ಈಕೆ ಕ್ಯೂಟಾಗಿ, ತುಂಬ ಮುದ್ದಾಗಿ, ತುಂಬ ಸೊಗಸಾಗಿ, ಸ್ಮೂತಾಗಿ ಮಾತಾಡ್ತಾಯಿದ್ರು. ಈ ಹಳ್ಳಿ ಸುತ್ತಲೂ ರೋಡ್ ಇದೆ, ಹೈವೇ ಇದೆ. ಅದರ ಪಕ್ಕ ಮಾಮೂಲಿ ಫುಟ್ಪಾತು ಮತ್ತು ಸೈಕಲ್ ವೇ ಎಲ್ಲ ಇದೆ. ನಾವೊಂದು ಸುತ್ತು ಇದನ್ನು ಸುತ್ತಕೊಂಡು ಬಸ್ ಹತ್ರ ಹೋಗೋಣ ಅಂಥೇಳಿ ನಡ್ಕೊತ ಹೋಗ್ತಾ ಇದ್ದೀವಿ. ಸುಮಾರು ಜನ ಸೈಕಲ್ನಲ್ಲಿ ಬರ್ತಾಯಿದ್ರು.
ನಮ್ಮಲ್ಲಿ ಜಾನಪದ ಲೋಕ, ಉತ್ಸವ ರಾಕ್ ಗಾರ್ಡನ್ ಎಲ್ಲ ಇದೆಯಲ್ಲ, ಅದೇ ಥರ ಅನ್ನಿಸ್ತು ನನಗೆ ಇದು. ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಆಮ್ಸ್ಟರ್ಡ್ಯಾಮ್ ಕಡೆ ಹೊರಡ್ತು. ನಾವು ಬಸ್ನಲ್ಲಿ ಎಷ್ಟು ದೂರ ಹೋದ್ರೂ ಇದು ಸೀನ್ ಕಾಣೋ ತನಕನೂ ನಾನು ಕಿಟಕಿಯಿಂದ ನೋಡ್ತಾನೇ ಇದ್ದೆ. ನನಗೆ ಈ ಊರು ತುಂಬ ಇಷ್ಟ ಆಯಿತು. ನಾನಿಲ್ಲಿ ಒಂದು ನಿಮಿಷನೂ ನಿದ್ದೆ ಮಾಡ್ದಂಗೆ ಈ ಪ್ರಕೃತಿ ಸೌಂದರ್ಯನ ಸವಿತಾ ಹೋದೆ. ಹಸಿರು, ಪಕ್ಕದಲ್ಲೇ ನೀರು ಹರಿತಾ ಇರೋ ಚಾನಲ್ಗಳು, ಅಲ್ಲಲ್ಲೇ ಮೇಯ್ತಿರೋ ಹಸುಗಳು, ದೊಡ್ಡ ದೊಡ್ಡ ಹೊಲಗಳಲ್ಲಿ ಸುಮಾರು ಗುಂಪಲ್ಲಿ ಹಸುಗಳು ಮೇಯ್ತಾ ಇತ್ತು. ಸುಮಾರು 1.5 ಗಂಟೆ ಜರ್ನಿ ಆಯಿತು. ಈಗ ನಮಗೆ ಇಲ್ಲೊಂದು ರೆಸ್ಟ್ ಏರಿಯಾ ಸಿಗ್ತಾ ಇದೆ, ಅಲ್ಲಿ ಬಸ್ನ ಪಾರ್ಕ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಹುಲ್ಲನ್ನು ಕಟ್ ಮಾಡಿ, ಅಂದರೆ ತುಂಬ ಎತ್ತರ ಎಲ್ಲ ಹುಲ್ಲು ಬಂದಿತ್ತು ಅನಿಸುತ್ತೆ, ಅದನ್ನೆಲ್ಲ ಕಟ್ ಮಾಡಿದರು. ಎಳೆ ಬಿಸಿಲಿತ್ತು, ಚಳಿಗೊಳ್ಳೆ ಬಿಸಿಲು ಕಾಯಿಸ್ಕೊಂತ ಕೂತ್ಕೊಳ್ಳೋಣ ಅನಿಸಿತ್ತು. ಎಲ್ಲ ಸುಮಾರು ಜನ ಕೂತಿದ್ರು ಇಲ್ಲಿ. ಮಳೆಗಾಲದಲ್ಲಿ ಹುಲ್ಲು ತುಂಬ ಎತ್ತರ ಬಂದಿರುತ್ತೆ, ಅದನ್ನೆಲ್ಲ ಇಲ್ಲಿ ಕಟ್ ಮಾಡೋಗಿದ್ದಾರೆ. ಮುಂದೆ ನಾನು ಹೋಗ್ಬೇಕಾದ್ರೂ ನೋಡಿದೆ, ರೋಡ್ ಸೈಡ್ನಲ್ಲಿರೋ ಹುಲ್ಲನ್ನೆಲ್ಲ ಮಿಷಿನಲ್ಲಿ ಕಟ್ ಮಾಡ್ತಾಯಿದ್ರು. ಇಲ್ಲೊಂದು ಕೆಂಪು ಬಣ್ಣದ ಕಾರ್ ನಿಂತಿತ್ತು. ನೋಡಿದ ತಕ್ಷಣ ಏನೋ ವಿಶೇಷ ಅನ್ನಿಸ್ತು. ಹೋಗಿ ನೋಡಿದ್ರೆ 4 ಚಕ್ರಗಳು ಆ ಕಾರಿಗಿರಲಿಲ್ಲ. ಒಳಗಡೆ ಎಲ್ಲ ಚೆನ್ನಾಗೇ ಇತ್ತು. ಕಳ್ಳರು ತಗೊಂಡೋಗಿದ್ದಾರೋ ಅಥವಾ ಓನರೇ ಚಕ್ರ ಬಿಚ್ಕೊಂಡು ಇದನ್ನು ಬಿಟ್ಟೋಗಿದ್ದಾರೋ ಗೊತ್ತಿಲ್ಲ. ನಾವೊಂದು 20 ನಿಮಿಷ ಇಲ್ಲಿದ್ವಿ. ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ನಾವೀಗ ಎಂಟ್ರಿ ಆಗಿದ್ದು ಆಮ್ಸ್ಟರ್ಡ್ಯಾಮ್ಗೆ. ನೆದರ್ಲ್ಯಾಂಡ್ನ ಕ್ಯಾಪಿಟಲ್ ಸಿಟಿ ಆಮ್ಸ್ಟರ್ಡ್ಯಾಮ್. ಇಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ಸುಮಾರು ಫಿಲಮ್ಗಳನ್ನ ತೆಗೆದಿದ್ದಾರೆ. ಆಮ್ಸ್ಟರ್ಡ್ಯಾಮ್ನಲ್ಲಿ ಕ್ಯಾನಲ್ ಕ್ರೂಸ್ನಲ್ಲಿ ಕೂತ್ಕೊಂಡು ಪಟ್ಟಣ ಸುತ್ತೋದು ಒಂದು ಅದ್ಭುತವಾದ ಅನುಭವ. ಈ ಕ್ರೂಸು ನಿಧಾನವಾಗಿ ಮೂವ್ ಆಗ್ತಿರುತ್ತೆ. ನಾವೆಲ್ಲದನ್ನು ನಿಧಾನವಾಗಿ ನೋಡಿಕೊಂಡು ಎಂಜಾಯ್ ಮಾಡಲಿ ಅಂತ ಹೇಳಿ. ಈ ಪಟ್ಟಣನ ನೀರು ಸುತ್ತುವರೆದಿದೆ. ಊರೊಳಗೆಲ್ಲ ಈ ಥರ ಕಾಲುವೆಗಳಿದೆ. ಆ ಕಾಲುವೆನಲ್ಲಿ ಬೋಟಲ್ಲಿ ಅಥವಾ ಈ ಥರ ಸಣ್ಣ ಸಣ್ಣ ಕ್ರೂಸ್ನಲ್ಲಿ ಕೂತ್ಕೊಂಡು ಪ್ರವಾಸಿಗರು ಇದನ್ನು ಊರು ಸುತ್ತಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಮಗೂ ಈ ವ್ಯವಸ್ಥೆ ಮಾಡಿದರು. ಜೊತೆಗೆ ಅದರಲ್ಲೇ ಊಟದ ವ್ಯವಸ್ಥೆನೂ ಇತ್ತು. ಅಂದರೆ ಊಟನ ಇಲ್ಲಿ ಕ್ರೂಸ್ನವರು ವ್ಯವಸ್ಥೆ ಮಾಡಿರಲ್ಲ, ನಮ್ಮ ಟೂರ್ ಮ್ಯಾನೇಜ್ಮೆಂಟ್ನವರು ಇಲ್ಲಿಗೆ ಊಟ ತಂದು ಬಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದರು. ಕೇಕು, ಬರ್ಗರು, ವೆಜ್ ಬಿರಿಯಾನಿ ಮತ್ತು ಮೊಸರು ನಮ್ಮ ಊಟದಲ್ಲಿತ್ತು.
ನಾನು ತಿಂತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಬೇಗ ಬೇಗ ಸೇರಿದಷ್ಟು ತಿಂದುಬಿಟ್ಟು ಈ ಜಾಗನ ಎಂಜಾಯ್ ಮಾಡ್ತಾಯಿದ್ದೆ. PK ಹಿಂದಿ ಮೂವಿನಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಮತ್ತು ಅನುಷ್ಕಾ ಶರ್ಮಾ ಅವರು ಲವ್ ಸೀನ್ಸು ಮತ್ತು ಅವರು ಭೇಟಿಯಾಗೋದು ಇವನ್ನೆಲ್ಲ ಇದ್ರ ದಡದ ಮೇಲೇ ಶೂಟ್ ಮಾಡಿದ್ದು. ಈ ಯುರೋಪ್ ಕಂಟ್ರಿಗಳಲ್ಲೆಲ್ಲ ನದಿಗಳನ್ನ ಟೂರಿಸಮ್ಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 30-35 ನಿಮಿಷ ಈ ಬೋಟಲ್ಲಿ ಚೆನ್ನಾಗಿ ಸುತ್ತಾಡ್ಕೊಂಡು ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇಡೀ ಊರನ್ನ ಸುತ್ತಿಸ್ಕೊಂಡ್ಬಂದರು. ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇತ್ತು. ಮೇಲ್ಗಡೆ ಬಿಲ್ಡಿಂಗು, ಕೆಳಗಡೆ ಟ್ರೈನ್ ಹೋಗೋ ಹಳಿಗಳಿತ್ತು. ಇದು ಜರ್ಮನಿಯ ಕಲೋನ್ನಲ್ಲಿರುವ ಕಲೋನ್ ಕ್ಯಾಥೆಡ್ರಲ್ ಚರ್ಚು. ಇದು 157 ಮೀಟರ್ ಎತ್ತರವಿರುವ ವಿಶ್ವದಲ್ಲೇ ಅತಿ ದೊಡ್ಡ ಚರ್ಚ್ ಮುಂಭಾಗ ಅಂತೇಳಿ ಗುರುತಿಸಿದ್ದಾರೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಪ್ರತಿದಿನ ಸುಮಾರು 20,000 ಪ್ರವಾಸಿಗರು ಇದಕ್ಕೆ ವಿಸಿಟ್ ಮಾಡ್ತಾರೆ. 1248ರಲ್ಲಿ ಇದನ್ನು ಕಟ್ಟೋದಕ್ಕೆ ಶುರು ಮಾಡಿ 1880ರಲ್ಲಿ ಪೂರ್ಣಗೊಳಿಸ್ತಾರೆ. ಸುಮಾರು 600 ವರ್ಷ ಇದನ್ನು ಕಟ್ಟಲಿಕ್ಕೆ ಟೈಮ್ ತೊಗೊತಾರೆ ಅಂತೇಳಿ ತಿಳಿದು ಬಂತು. ಚರ್ಚ್ ಪಕ್ಕ ಹೀಗೆ ಊಟಕ್ಕೆ ಹೋಗಲಿಕ್ಕೆ ಹೋಟೆಲ್ಗೆ ಕಾಯ್ತಾ ನಿಂತಿದ್ವಿ, ಎಲ್ಲರೂ ಬರಲಿ ಅಂತ. ಆಗ ಇಲ್ಲೊಂದು ಗೊಂಬೆ ನಿಂತಿತ್ತು. ಎಷ್ಟು ಚೆಂದ ನಿಂತಿದೆ ಅಂತ ಹೇಳಿ, ಅದು ತುಂಬ ಸುಂದರವಾಗಿರೋ ಹೆಣ್ಣು ಗೊಂಬೆ. ಹತ್ರಕ್ಕೆ ಹೋಗೋಣ ಅಂತೇಳಿ ನೋಡ್ತಾ ಇದ್ದೆ, ಯಾಕೆ ಹಿಂಗೆ ನಿಲ್ಲಿಸಿದ್ದಾರೆ ರೋಡ್ನಲ್ಲಿ ಅಂತ ಹೇಳಿ. ಯಾಕೋ ಸ್ವಲ್ಪ ಅನುಮಾನ ಬಂತು, ಇದು ಮನುಷ್ಯರು ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಹತ್ರ ಹೋಗಿ ನೋಡ್ತಾ ಇದ್ದೆ, ಯಾಕೋ ಸ್ವಲ್ಪ ಅನುಮಾನ ಆಗ್ತಿತ್ತು, ಮನುಷ್ಯ ಇರ್ಬೋದು. ಆದರೆ ಇಷ್ಟು ಒಂದು ಸ್ವಲ್ಪನೂ ಅಳ್ಳಾಡ್ದಂಗೆ ನಿಂತಿದ್ದಾರಲ್ಲ ಅಂತ. ಅಷ್ಟರೊಳಗೆ ಒಂದು ಹುಡುಗ ಬಂದು ಮುಂದಿರೋ ಬಟ್ಲಿಗೆ ದುಡ್ಡು ಹಾಕಿದ ತಕ್ಷಣ ಅವರು ಕ್ಲ್ಯಾಪ್ ಹಾಕ್ಕೊಂಡು 2 ಸುತ್ತು ತಿರುಗಿ ಆ ಹುಡುಗಂಗೆ ಥ್ಯಾಂಕ್ಸ್ ಹೇಳಿ ಮತ್ತೆ ಹಂಗೆ ನಿಂತರು. ನಮ್ಮ ಕಡೆಯವರು ಒಂದು ಸ್ವಲ್ಪ ಕಾಯಿನ್ ಹಾಕಿದ್ರು. ಆವಾಗ ಒಂದೇ ಒಂದು ರೌಂಡ್ ಹಾಕಿ ಥ್ಯಾಂಕ್ಸ್ ಹೇಳಿದರು. ನನಗೆ ಅವಾಗ ಅನ್ನಿಸ್ತು, ಈ ಥರನೂ ಸಹಾಯ ಕೇಳ್ತಾರಾ ಅಂತ. ಇವತ್ತು ರಾತ್ರಿ ನಾವು ಊಟ ಮಾಡ್ತಿರೋದು ಈ ರಂಗೋಲಿನ ರೆಸ್ಟೋರೆಂಟಲ್ಲಿ.
ಇಲ್ಲಿ ಊಟ ಮುಗಿಸ್ಕೊಂಡು ನಾವು ಇವತ್ತು ಉಳಿಯೋ ರೂಮ್ ಕಡೆ ಹೊರಟ್ವಿ. ರಸ್ತೆ ಪಕ್ಕ ಕಂಡ ದೃಶ್ಯ ಇದು. ಯಾರೋ ನಿರಾಶ್ರಿತರು ತಮ್ಮ ಲಗೇಜ್ಗಳನ್ನ ರೋಡ್ ಸೈಡ್ನಲ್ಲೇ ಇಟ್ಕೊಂಡು ಕೂತಿದ್ರು. ಇವತ್ತು ನಾವು ಇಲ್ಲಿ ರೂಮ್ನಲ್ಲಿ ಉಳಿದು ಬೆಳಗ್ಗೆ ಬೇಗ ಎದ್ದು ನಮ್ಮ ಮುಂದಿನ ಪ್ರಯಾಣನ ಶುರು ಮಾಡಬೇಕು. ಹೋಗ್ತಾ ದಾರಿನಲ್ಲಿ ಮತ್ತೆ ಏನೇನನ್ನು ನೋಡಿದ್ವಿ ಅನ್ನೋದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ನಾವಿವತ್ತು ಉಳಿದಿರೋ ರೂಮು. ಕಿಟಕಿಯಿಂದ ಹೊರಗಡೆ ಕಾಣಿಸ್ತಿರೋ ದೃಶ್ಯ. ದೂರದಲ್ಲಿ ಮತ್ತೊಂದು ಚರ್ಚಿನ ಗೋಪುರಗಳು ಕಾಣಿಸ್ತಾ ಇದೆ. ರಾತ್ರಿ 8 ಗಂಟೆ ಆದ್ರೂ ಇಷ್ಟು ಬೆಳಕಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.